ಸರ್ಕಾರವೇ ಒಪ್ಪಿಕೊಂಡಿದೆ. ಮಾನ್ಯ ಸಚಿವರು ಸದನದಲ್ಲಿ ಕ್ಷಮೆಯಾಚನೆಯೂ ಮಾಡಿದ್ದಾರೆ, ತಪ್ಪು ಮಾಹಿತಿ ಕೊಟ್ಟಿದ್ದ ಕಾರಣಕ್ಕೋಸ್ಕರ. ಅಲ್ಲಿಗೆ ಕಾಲಕಾಲಕ್ಕೆ ಫಲಾನುಭವಿಗಳ ಖಾತೆಗೆ ಗ್ಯಾರಂಟಿ ಯೋಜನೆಯನ್ನು ತಲುಪಿಸೋದ್ರೊಳಗಡೆ ಸರ್ಕಾರ ವಿಫಲ ಆಗಿದೆ. ಅದರಲ್ಲೂ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಒಂದು ವೇಳೆ ಪ್ರಶ್ನೆ ಮಾಡದೇ ಇದ್ದಿದ್ರೆ, ಒಂದು ವೇಳೆ ಆಧಾರ ಸಹಿತವಾಗಿ ನಿರೂಪಿಸದೇ ಇದ್ದಿದ್ರೆ, ತಪ್ಪು ಮಾಹಿತಿಯ ಮೂಲಕ ಪ್ರಶ್ನೆ ಕೇಳಿದವ್ರದ್ದೇ ತಪ್ಪು ಅನ್ನೋ ರೀತಿಯಲ್ಲಿ ಬಿಂಬಿಸ್ತಕ್ಕಂಥ ಪ್ರಯತ್ನವೂ ನಡೀತು. ಆಧಾರ ಸಹಿತವಾಗಿ ಭಾರತೀಯ ಜನತಾ ಪಾರ್ಟಿ ಸತ್ಯವನ್ನು ನಿರೂಪಿಸಿದ ಕಾರಣಕ್ಕೆ ಸತ್ಯ ಹೊರಗೆ ಬಂತು. ಇಲ್ಲೇ 5,000 ಕೋಟಿ ಗೋವಿಂದ ನುಂಗಿಬಿಡೋರು, ಬಡವರಿಗೆ ತಲುಪಬೇಕಾದ ಹಣವನ್ನು ನುಂಗಿಬಿಡೋರು. ಈಗಲೂ ಹೇಗೆ ಕೊಡ್ತಾರೆ ಅನ್ನೋದು ಒಂದು ಪ್ರಶ್ನಾರ್ಥಕ ಚಿಹ್ನೆ. ಯಾಕೆಂದರೆ 2023-24 ಬಜೆಟ್ ಈಗಿಲ್ಲ, ಈಗ 24, 25, 26ನೇ ಬಜೆಟ್ ಮಾರ್ಚ್ಗೆ ನಡೆಯೋದು. ಅದು 23-24ರದು. 25-26 ಬಜೆಟ್ನಲ್ಲಿ ಅದನ್ನು ಮರು ಹೊಂದಾಣಿಕೆ ಮಾಡೋಕ್ಕಾಗಲ್ಲ, ಅಥವಾ ಆ ಹಣ ಡ್ರಾ ಆಗಿ ಫಲಾನುಭವಿಗಳಿಗೆ ಖಾತೆಗೆ ತಲುಪದೇ ಇರುವಂಥ ಸಾಧ್ಯತೆಗಳು ಇದ್ದಾವೆ. ಅದಕ್ಕೆ ನಾನು ನಿನ್ನೆ ಹೇಳಿದೆ, ಇದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಂಗ ತನಿಖೆಗೆ ಒಪ್ಪಿಸಿ. ಅದು 50 ರೂಪಾಯಿ ಅಲ್ಲ, 500 ರೂಪಾಯಿ ಅಲ್ಲ, 5,000 ರೂಪಾಯಿನೂ ಅಲ್ಲ, 5,000 ಕೋಟಿ. 5,000 ಕೋಟಿ ಅಂದರೆ ಇದನ್ನ ಸುಲಭವಾಗಿ ತಳ್ಳಾಕಕ್ಕಾಗಲ್ಲ. ನ್ಯಾಯಾಂಗ ತನಿಖೆಗೆ ಒಪ್ಪಿಸಿ. ಹಾಗೆ ಶಕ್ತಿ ಯೋಜನೆಗೆ ಕಾಲಕಾಲಕ್ಕೆ ನಿಗಮಗಳಿಗೆ ಹಣ ಕೊಡದೇ ಇದ್ರೆ ಬಸ್ಸು ಕೆಟ್ಟ ನಿಲ್ದೆ ಇನ್ನೇನಾಗ್ತವೆ? ಅವರಿಗೆ ಹೊಸ ಟೈರ್ ಹಾಕಕ್ಕೆ ದುಡ್ಡಿಲ್ಲ, ಯಾವುದೇ ಸ್ಪೇರ್ ಪಾರ್ಟ್ಸ್ ಖರೀದಿ ಮಾಡಕ್ಕೆ ಹಣ ಇಲ್ಲ. ಆ ಸಾರಿಗೆ ನಿಗಮದ ನೌಕರರಿಗೆ ಕಾಲಕಾಲಕ್ಕೆ ಸಂಬಳ ಕೊಡೋಕ್ಕೂ ಆಗದೆ ಇರೋ ಪರಿಸ್ಥಿತಿ ಇದೆ. ಬಸ್ ತಳ್ಳದೆ ಇನ್ನೇನು ಮಾಡಬೇಕು? ಬಸ್ಸು ಮಧ್ಯದಲ್ಲಿ ಕೆಟ್ಟ ನಿಲ್ಲೋದು, ಅದ್ರ ಜೊತೆಗೆ ಬಸ್ ರೂಟೇ ಕ್ಯಾನ್ಸಲ್. ಈ ಅವ್ಯವಸ್ಥೆಯನ್ನು ತಪ್ಪಿಸ್ಬೇಕು ಅಂತ ಹೇಳಿದ್ರೆ ಕಾಲಕ್ಕೆ ತಿಂಗಳು ಕೊಡ್ಲಿ ಅಪ್ಪ ದುಡ್ಡು. ತಿಂಗಳು ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕಿಸಾನ್ ಸಮ್ಮಾನ್ ಯೋಜನೆಯನ್ನ ಕೋಟ್ಯಾಂತರ ಜನರಿಗೆ ಕರ್ನಾಟಕದಲ್ಲೇನೆ 52 ಲಕ್ಷ ಜನರಿಗೆ ಕರ್ನಾಟಕದಲ್ಲೇ ಬರುತ್ತೆ. 3 ತಿಂಗಳಿಗೆ ಒಂದ್ಸರಿ ಗಂಟೆ ಹೊಡೆದಂಗೆ ದುಡ್ಡು ಹಾಕ್ತಾರೆ. ಇವರು ತಿಂಗಳಿಗೆ ಒಂದ್ಸರಿ ದುಡ್ಡು ಕೊಡಕ್ಕೆ ಇವರಿಗೆ ಅನ್ನು ದಾಡಿ ಏನು ಅವ್ರ ಮನೆಯಿಂದ ಕೊಡ್ತಾರ? ಸರ್ಕಾರದಿಂದ ಕೊಡುತ್ತಾನೆ. ಮನೆಯಿಂದ ಕೊಡೋದಾದ್ರೆ ಅಯ್ಯೋ ಮನೆಯಿಂದ ತಂದು ಕೊಡಬೇಕು, ಮಕ್ಕಳಿಗೆ ಏನ್ ಮಾಡೋದು, ಮೊಮ್ಮಕ್ಕಳಿಗೆ ಏನ್ ಮಾಡೋದು ಅಂತ ಯೋಚನೆ ಮಾಡಬೇಕು. ಇದೇನಿಲ್ವಲ್ಲ. ಈಗ ಸರ್ಕಾರದ ಹಣ ಅಲ್ಲ, ತಿಂಗಳು ಕೊಡ್ಲಿ. ಏನು ಲೆಕ್ಕ ಕದಿಯಕ್ಕೋಸ್ಕರನೇ ಮನ್ಸಿಗೆ ಬಂದಾಗ 3 ತಿಂಗಳಿಗೆ ಒಂದ್ಸರಿ, 4 ತಿಂಗಳಿಗೆ ಒಂದ್ಸರಿ, ಹಬ್ಬ ಬಂದಾಗ, ಹುಣ್ಣಿಮೆ ಬಂದಾಗ ಇವುಗಳು ಕೊಡಬೇಕಾ? ಹಾಗಾಗಿ ಆ ಕಾಲಕ್ಕೆ ಕೊಡೋ ಕೆಲಸ ಮಾಡಲಿ. ಇಲ್ಲದೆ ಇದ್ರೆ ಶರಣಾಗತಿ. ನಮ್ಮ ಕೈಲಿ ಆಗಲ್ಲ, ನಾವು ಏನೋ ಅನ್ಕೊಂಡ್ಬಿಟ್ಟಿದ್ವಿ, ನಮಗೆ ಕೊಡಕ್ಕಾಗಲ್ಲ, ನಡ್ಸಕ್ಕಾಗಲ್ಲ ಅಂತ ಹೇಳಿ. ಈಗ ಸೋಮಣ್ಣ ಅವರು ಪತ್ರ ಬರೆದ್ರು ಕೂಡ ರೈಲ್ವೆ ಎಕ್ಸಾಮ್ಗಳಲ್ಲಿ ಕನ್ನಡಕ್ಕೆ ಅವಕಾಶ ಕೊಟ್ಟಿಲ್ಲ. ಮೈಸೂರಲ್ಲಿ ಕೊಟ್ಟಿದ್ದಾರೆ, ಹುಬ್ಬಳ್ಳಿಯಲ್ಲಿ ಕೊಟ್ಟಿದ್ದಾರೆ, ಬಟ್ ಬೆಂಗಳೂರಲ್ಲಿ ನಾನು ಅದನ್ನ ರೈಲ್ವೆ ಖಾತೆ ಸಚಿವರ ಗಮನಕ್ಕೆ ತರ್ತೇನೆ. ನಮ್ಮ ಸರ್ಕಾರ ಬಂದ ಮೇಲೇನೆ ಬ್ಯಾಂಕ್ಗಳಲ್ಲಿ, ರೈಲ್ವೆನಲ್ಲಿ ಪ್ರಾದೇಶಿಕ ಭಾಷೆಗಳಿಗೆ ಅದರಲ್ಲೂ ಪರೀಕ್ಷೆ ಬರೆಯೋಕೆ ಅವಕಾಶ ಕೊಟ್ಟಿದ್ದು. ಹಾಗಾಗಿ ಕೊಡಬೇಕು. ಆದರೆ ಒಂದು ಮಾತು ಹೇಳ, ನಮ್ಮ ಸರ್ಕಾರ KPS ಶಾಲೆ ತರೀತಾ ಇದೆಯಲ್ಲ, ಅದ್ರಲ್ಲಿ ಮಾಧ್ಯಮ ಕನ್ನಡ ಅಲ್ಲ. ಅಂದರೆ ಸರ್ಕಾರವೇ ಉತ್ಸಾಹದಲ್ಲಿ ಕನ್ನಡ ಶಾಲೆಗಳನ್ನ, ಕನ್ನಡ ಮಾಧ್ಯಮವನ್ನು ಕ್ಲೋಸ್ ಮಾಡ್ಸಕ್ಕೆ ಹೊರಟಿದೆ. ಇನ್ನು ನಾವು ಹಾಗಂತ ಬಿಡೋ ಪ್ರಶ್ನೆ ಇಲ್ಲ. ಅದಕ್ಕೂ ನಾನು ಹೋಲಿಕೆ ಮಾಡೋದಿಲ್ಲ. ಬ್ಯಾಂಕಿಂಗ್ ಎಕ್ಸಾಮು, ರೈಲ್ವೆ ಎಕ್ಸಾಮು ಪ್ರಾದೇಶಿಕ ಭಾಷೆಗಳಲ್ಲಿ ನಡೆಸೋದಕ್ಕೆ ಆದ್ಯತೆ ಕೊಡುವ ನಿರ್ಣಯವನ್ನು ಬಿಜೆಪಿ ಸರ್ಕಾರ ತಗೊಂಡಿದೆ. ಅದನ್ನು ಪಾಲಿಸಬೇಕು. ಯಾರು ತಪ್ಪು ಮಾಡಿದರೆ ಅವರಿಗೆ ಬಿಸಿ ಮುಟ್ಟಿಸೋ ಕೆಲಸವನ್ನ ಮಾಡೋದಕ್ಕೆ ನಾನು ಕೇಂದ್ರ ಸಚಿವರ ಜೊತೆಲೂ ಮಾತಾಡ್ತೀನಿ. ಕೃಷ್ಣ ಬೈರೇಗೌಡರ ಮೇಲೆ ಗಂಭೀರ ಆರೋಪ ಬಂದಿದೆ. ಕೆರೆ ನನಗೆ ಇನ್ನೂ ದಾಖಲೆಗಳು ಸಿಕ್ಕಿಲ್ಲ. ಆರೋಪದ ಬಗ್ಗೆ ಪರಿಶೀಲನೆ ಮಾಡಿದ ಮೇಲೆ, ಅದರ ಸತ್ಯಾಸತ್ಯತೆ ಪರಿಶೀಲಿಸಿದ ಮೇಲೆ ನನ್ನ ಅಭಿಪ್ರಾಯ ಹೇಳ್ತೀನಿ.